ಪೊಲೀಸರು ಮನೆಗೆ ನುಗ್ಗಿ ನಮ್ಮ ತಂತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇದೇನಾ ಪ್ರಜಾಪ್ರಭುತ್ವ? ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಹೀಗಂತ ಪೊಲೀಸರ ವಿರುದ್ಧ ವಾಟಾಳ್ ನಾಗರಾಜ್ ಪುತ್ರಿ ಅನುಪಮ ಗರಂ ಆಗಿದ್ದಾರೆ. ಮನೆಗೆ ನುಗ್ಗಿ ನನ್ನ ತಂತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ವಾಟಾಳ್ ನಾಗರಾಜ್ ಪುತ್ರಿ ಅನುಪಮ ಗರಂ ಆದ್ರು. ನಮ್ಮ ತಂದೆಯವರು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಮನೆಗೆ ಸಾವಿರಾರು ಪೊಲೀಸರು ನುಗ್ಗಿ ನಮ್ಮ ತಂದೆಯನ್ನ ಬಂಧಿಸಿದ್ದಾರೆ. ನೀವುಗಳು ಪ್ರಧಾನಿ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ತೀರಾ? ನಾವು ಕನ್ನಡ ನೆಲ ಜಲ ಭಾಷೆಗಾಗಿ ಹೋರಾಡಿದ್ರೆ ಅರೆಸ್ಟ್ ಮಾಡ್ತೀರಾ? ಹೀಗಂತ ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಪುತ್ರಿ ಅನುಪಮ ಆಕ್ರೋಶ ಹೊರಹಾಕಿದ್ರು. ಈ ದಿನ ನಮ್ಮ ತಂದೆಯವರು ಅಖಂಡ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ರು. ಅದು ಶಾಂತಿಯುತವಾದ ಹೋರಾಟ. ಅಖಂಡ ಕರ್ನಾಟಕ ಬಂದ್ ಯಾವ ಕಾರಣಕ್ಕೋಸ್ಕರ? ಕಾವೇರಿ ನೀರು ಹಾಗೂ ಕಳಸಾ ಬಂಡೂರು, ಮೇಕೆದಾಟು ಯೋಜನೆ ಹಾಗೂ ರೈತರ ಎಲ್ಲ ಬೇಡಿಕೆಗಳ ಪರವಾಗಿ ಮತ್ತು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಈ ರೀತಿಯಾದಂತಹ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಕರ್ನಾಟಕ ಬಂದ್ಗೆ ಕರೆದಿದೆ. ಆದರೆ ಇವತ್ತು ನಡೆದಂತಹ ವಿಚಾರ ತಮ್ಮೆಲ್ಲರಿಗೂ ನಾನು ಹೇಳಲೇಬೇಕು. ಇವತ್ತು ಅವರು ಬೆಳಗ್ಗೆ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಹೊರಡೋಕ್ ಮುಂಚೆ ಅವರನ್ನ ಸಾವಿರಾರು ಜನ ಪೊಲೀಸ್ನವರು ಮನೆ ಒಳಗಡೆ ಬಂದು ಬಂಧನ ಮಾಡಿ ಕರ್ಕೊಂಡು ಹೋದ್ರು. ಇದು ಪ್ರಜಾಪ್ರಭುತ್ವದಲ್ಲಿ ಸರಿಯಾದಂತಹ ವಿಚಾರವೇ? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೋರಾಟ ಪ್ರತಿಯೊಬ್ಬರ ಹಕ್ಕು, ಪ್ರತಿಯೊಬ್ಬರು ಹೋರಾಟ ಮಾಡಬಹುದು, ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ. ಆದ್ರೆ ಹೋರಾಟ ಮಾಡೋದಕ್ಕೂ ಮುಂಚೆನೆ ಬಂದು ಅವ್ರ ಬಾಯಿನ ಮುಚ್ಚಿ ಅವ್ರು ಒಂದು ಮಾತು ಕೂಡ ಆಡಕ್ ಬಿಡದೆ ಅವ್ರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗಿರೋದು ನಿಜವಾಗ್ಲೂ ಖಂಡನೀಯವಾದಂತಹ ವಿಚಾರ. ಇದೇ ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಜನ್ಸಿ ಪರವಾಗಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋರಾಟ ಮಾಡಬಹುದು. ಆದ್ರೆ ಶ್ರೀ ವಾಟಾಳ್ ನಾಗರಾಜ್ರವರು ಈ ಕನ್ನಡ ನಾಡು ನುಡಿ ಭಾಷೆ ಜಲ ಇದರ ಬಗ್ಗೆ ನ್ಯಾಯಯುತವಾಗಿ ಶಾಂತಿಯುತವಾಗಿ ಹೋರಾಟ ಮಾಡೋಕೆ ಹೊರಟಿದ್ರೆ ಅವರನ್ನ ಒಂದು ಮಾತು ಆಡೋದ್ ಬಿಡದೆ ಮನೆ ಒಳಗಡೆ ನುಗ್ಗಿ ಸಾವಿರಾರು ಜನ ಪೊಲೀಸ್ನವ್ರು ಬೇಕು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದೇನ ಪ್ರಜಾಪ್ರಭುತ್ವ? ಹಾಗಾದ್ರೆ ಪ್ರತಿಯೊಬ್ಬರಿಗೂ ಹೋರಾಟ ಮಾಡೋ ಹಕ್ಕಿಲ್ವೇ? ಅವ್ರು ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ? ಈ ನಾಡಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದಿಂದ ಯಾರಿಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಆದ್ರೆ ನಮ್ಮ ನಾಡಿನ ಬೇಡಿಕೆ